ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನಿವತ್ತು 40 ಸೈಜ್ ಬ್ಲೌಸ್ದು ಕಟಿಂಗ್ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಫ್ರಂಟಲ್ಲಿ 3 ಇಂಚು ಡಾಟ್ ಹಿಡಿದಾಗ ನಾವು ಎಷ್ಟು ಮೆಜರ್ಮೆಂಟ್ ಬಟ್ಟೆ ತೊಗೋಬೇಕು ಅಂತ ಅಂದ್ಬಿಟ್ಟು ಆ ಥರ ಕಟಿಂಗ್ ತೋರಿಸ್ತಾ ಇದ್ದೀನಿ. ಹೊಸಬ್ರು ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರಾ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡೋದು ಕೊಡಬೇಡಿ, ವಿಡಿಯೋನ ಹೆಂಡ್ವರೆಗೂ ನೋಡಿ. ಇವಾಗ ನಾನು ಇದು 40 ಸೈಜ್ ಅಲ್ವಾ, 40 ಸೈಜ್ಗೆ ನೋಡಿ, 40 ಸೈಜ್ಗೆ ಇಲ್ಲಿ ಬರುತ್ತೆ. ಅದಕ್ಕೆ 2 ಇಂಚು ಮಾರ್ಜಿನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಎಷ್ಟು 12 ಇಂಚು ಅಂದರೆ 42 ಬಟ್ಟೆನ ಫೋಲ್ಡಿಂಗ್ ಮಾಡಿದಾಗ 12 ಇಂಚ್ ಆಗಿದೆ, ಸರಿನಾ. ಈಗ ಬಾಟಮಲ್ಲಿ ನಾವು 1/2 ಇಂಚು ಮಾರ್ಜಿನ್ಗೆ, ಇದು ನಾನು ಎಷ್ಟು ಈ ಸೈಜ್ ಮೆಜರ್ಮೆಂಟ್ಗೆ ಬಟ್ಟೆ ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ, 1/4 ಮೀಟ್ರ್ ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಲೈನಿಂಗು ಜಾಸ್ತಿ ತೊಗೊಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಒಂದು 2 ರೂಪಾಯಿ 5 ರುಪೀಸ್ ಅಷ್ಟೇ ಜಾಸ್ತಿ ಆಗುತ್ತೆ. ಕಮ್ಮಿ ತೊಗೊಂಡು ಜೈಂಟ್ ಕೊಟ್ಕೊಂಡು ಬಟ್ಟೆ ಅಡ್ಜಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದರಿಂದ ನಾವು ಅದನ್ನೆಲ್ಲ ನೋಡೋಕೆ ಹೋಗ್ಬಾರ್ದು. ಕಸ್ಟಮರ್ಗೆ ಬಟ್ಟೆ ಚೆನ್ನಾಗಿ ಬರಬೇಕು ಅಂತ ಅಂದರೆ 80-90 ತೊಗೊಂಡು ನಾವು ಸ್ಟಿಚ್ ಕಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಅವ್ರಿಗೆ ರೆಡಿ ಉದ್ದ 14 ಇಂಚಿದೆ. 1/2 ಇಂಚ್ ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಮಾರ್ಕ್ ಹಾಕಿದ್ದೀನಲ್ಲ, ಅದನ್ನು ಬಿಟ್ಟು ಮೇಲ್ಗಡೆಗೆ ಮಾರ್ಕ್ ಹಾಕ್ಕೋಬೇಕು. ಮತ್ತು 1/2 ಇಂಚು ಮಾರ್ಜಿನ್ಗೆ ಈ ಥರ ಹಾಕೊಂಡಿದ್ದೀನಿ. ಇವಾಗ ಸೊಂಟ ಎಷ್ಟಾಗಲ ಇದೆ ಇವ್ರಿಗೆ, ನೆಕ್ ಶೇಪು ಬ್ಯಾಕಲ್ಲಿ 10.5 ಇದೆ. ಆದ್ರೂ ನಾನು ನೆಕ್ಕು ಡಿಪ್ಗೆ 2 ಇಂಚೆ ತೆಗಿತಾ ಇರೋದು. ನಾವು ಸುಮ್ಮನೆ 2 ಕಾಲು 2.5 ಎಲ್ಲ ತೆಗೆದಾಗ ಶೋಲ್ಡ್ರ್ ಡ್ರಾಪ್ ಆಗುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಶೋಲ್ಡರ್ ಬಂದು ಅವ್ರಿಗೆ ಎಷ್ಟಿದೆ, 2.5 ಇದೆ. 2.5ಗೆ ಪ್ಲಸ್ 3/4 ಇಂಚನ್ನ ಆ್ಯಡ್ ಮಾಡಿಕೊಂಡಾಗ 3 ಕಾಲು ಆಗುತ್ತೆ. 3 ಕಾಲನ್ನ ನಾನು ಶೋಲ್ಡರ್ ತೊಗೊಳ್ತಾ ಇದ್ದೀನಿ. 5 ಕಾಲು ಆಯಿತು. ಅದೇ 5 ಕಾಲಿಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ನಾರ್ಮಲಾಗಿ 5.5ಗೆ ನಾವು ಒಂದು ಶೇಪ್ ಹಾಕ್ಕೊಳ್ಳೋಣ. 5.5ಗೆ ಬೇಕಾದ್ರೂ ನೀವು ತೊಗೋಬೋದು, ಇಲ್ಲ ಅಂತಂದರೆ ಬ್ಲೌಸ್ ಈ ಥರ ಇರುತ್ತಲ್ವ, ಈ ಥರ ಸೈಡು ಇವಾಗ ಇಲ್ಲಿ ಏನು ಮಾರ್ಜಿನ್ ಬಿಟ್ಟಿದ್ದೀವಿ ನೋಡಿ, ಮಾರ್ಜಿನ್ ಬಿಟ್ಬಿಟ್ಟು ಮೇಲ್ಗಡೆ ಏನಿದೆ ರೆಡಿ ಒಂದು ಕಚ್ಚಾ ಒಂದು ಇಷ್ಟಕ್ಕೆ ನೋಡ್ಕೊಂಡು ಇಲ್ಲಿ ಬೇಕಾದ್ರೂ ನಾವು ಮಾರ್ಕ್ ಹಾಕ್ಕೋಬೋದು. 6 ಇಂಚ್ ಬರ್ತಿದೆ. 6 ಇಂಚ್ಗೆ ನಾವು ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ. ಆಮೇಲೆ ಹಾರ್ಮೋಲ್ ಶೇಪ್ನ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮೇಲೆ ಇಲ್ಲಾಂದರೆ ಕೆಳಗಡೆ ನಾವು ಮಾರ್ಕ್ ಹಾಕ್ಕೊಂಡು ಮತ್ತೆ ಅಳತೆ ನೋಡಿ ಕರೆಕ್ಟ್ ಇರೋ ಮೆಜರ್ಮೆಂಟ್ಗೆ ಮಾರ್ಕ್ ಹಾಕಬೇಕಾಗತ್ತೆ. ಇವಾಗ ನಾನು ಇದು 5 ಕಾಲುಗಲ್ವ ತೊಗೊಂಡಿದ್ದು. ಇವಾಗ ಹಾರ್ಮೋಲ್ ಶೇಪ್ಗೆ ನಾನು 1 ಇಂಚ್ ತೆಗಿತಾ ಇದ್ದೀನಿ. 1 ಇಂಚ್ ತೆಗ್ದು ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ನೀವು ಬೇಕಾದ್ರೆ ಹಂಗೆ ಮಾರ್ಕ್ ಹಾಕ್ಕೋಬೋದು. ಮಾರ್ಕ್ ಹಾಕೊಳ್ಳಿ. ಇವಾಗ ಮತ್ತೆ ಸೊಂಟ ಏನು ಬರ್ತಿದೆ, ಬಟನ್ ಪಟ್ಟಿ ಏನಿದೆ, ಬಟನ್ ಪಟ್ಟಿಯಿಂದ ಇಟ್ಕೊಳ್ಳಿ. ಕಾಜಾ ಪಟ್ಟಿದು ಪಟ್ಟಿ ಬಿಟ್ಬಿಟ್ಟು ನಾವು ಮೆಜರ್ಮೆಂಟ್ನ ಚೆಕ್ ಮಾಡ್ಕೋಬೇಕಾಗತ್ತೆ. 30.5 ಬರ್ತಿದೆ, 35.5ನ ಈ ಥರ ಮೆಜರ್ಮೆಂಟ್ ಟೇಪ್ನ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಇವಾಗ ಎಷ್ಟು ಬರ್ತಿದೆ, 17.75 ಬರ್ತಿದೆ. 17.75ನ ಈ ಥರ 4ನೇ ಫೋಲ್ಡಿಂಗ್ ಮಾಡಿದಾಗ 9 ಇಂಚ್ ಬರ್ತಿದೆ, ಸರಿನಾ. 9 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು 1 ಇಂಚು ಬ್ಯಾಕ್ ಡಾಟ್ ಹಿಡಿಯೋಕ್ಕೆ ನೋಡಿ 2 ಇಂಚು ಮಾರ್ಜಿನು. ಇವಾಗ ಹಾರ್ಮೋಲ್ ಶೇಪ್ ಏನಿದೆ ಅಲ್ಲಿಂದ ಬಾಟಮ್ಗೆ ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಈ ಬ್ಲೌಸಲ್ಲಿ 3 ಇಂಚು ಡಾಟ್ ಇಡ್ತಿರೋದ್ರಿಂದ ಬ್ಯಾಕು ಫ್ರಂಟ್ಗೂ, ಇವಾಗ ಫ್ರಂಟಲ್ಲಿ ನಾನು 12 ಇಂಚ್ ಬಟ್ಟೆ ತೊಗೊಂಡಿದ್ರೆ ನೀವು ಫ್ರಂಟಲ್ಲಿ ಒಂದು 14 ಇಂಚಾದರೂ ಬಟ್ಟೆ ಬೇಕಾಗುತ್ತೆ. ಈ ಅಗಲ ಜಾಸ್ತಿ ಬೇಕಾಗುತ್ತೆ, ನಾವು ಸೇಮ್ ಮೆಜರ್ಮೆಂಟ್ ತೊಗೊಳಕ್ಕಾಗೋದಿಲ್ಲ. ಮತ್ತು ಬ್ಯಾಕ್ ಡೀಪು ಈ ಥರ ನೋಡ್ಕೊಂಡು ಈ ಥರ ಹಾಕ್ಕೊಳ್ಳಿ ಬ್ಲೌಸ್ನ. ಬ್ಯಾಕ್ ಡಾಟ್ ಏನಿದೆ ಡಾಟ್ನ ಈ ಥರ ಇಟ್ಕೊಬಿಟ್ಟು
ಬ್ಯಾಕ್ನ ಡಾಟ್ ಈ ಥರ ಇಟ್ಕೊಂಡು ಸೆಂಟ್ರ್ ಏನು ಬರುತ್ತೆ ಅದನ್ನು ನೋಡಿಬಿಟ್ಟು ಇಲ್ಲಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದರಿಂದ ಕಾಲು ಇಂಚು ಮೇಲ್ಗಡೆಗೆ ಒಂದು ಮಾರ್ಕು ಹಾಕ್ಕೋಬೇಕು. ಯಾಕೆಂದರೆ ಪೈಪಿಂಗ್ ಮಾಡಬೇಕಾದ್ರೆ ಕಾಲು ಇಂಚು ಮಾರ್ಜಿನ್ ಹಿಡಿತೀವಲ್ವ, ಅದರಿಂದ ರೆಡಿ ಏನು ಬರ್ತಿದೆ ಅದಕ್ಕೆ ಬೇಡ, ಅದರಿಂದ ಕಾಲು ಇಂಚು ಮೇಲ್ಗಡೆಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋದು. ಎಷ್ಟು ಬರ್ತಿದೆ? 10 ಇಂಚ್ ಬರ್ತಿದೆ. ಇವರಿಗೆ 10 ಇಂಚಿದೆ ಬ್ಯಾಕ್ ಡೀಪ್, 10.5 ಇಂಚಿದೆ. ಇಲ್ಲಿ 3.5 ಹಾಕ್ಕೊಳ್ಳೋಣ. ಬ್ರಾಡಾಗಿದೆ ಇವ್ರದ್ದು ಬ್ಲೌಸ್ದು ಡೀಪು. ಇಲ್ಲಿ ಮಾತ್ರ 2 ಇಂಚು ಮಾರ್ಜಿನು ಸೇರಿಸಿ ನಾನು 10.5ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಬಿಟ್ಟು ನೋಡಿ, ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 3.5 ಇಂಚ್ ತೊಗೊಂಡಿದ್ದೀನಿ. ಅವ್ರದ್ದು ನೆಕ್ಕು ಬ್ರಾಡಾಗಿರೋದ್ರಿಂದ ಅಷ್ಟು ತೊಗೊಂಡಿದ್ದೀನಿ. ಒಬ್ರೊಬ್ರಿಗೆ ಕಮ್ಮಿನೇ ತೊಗೋಬೇಕಾಗತ್ತೆ, ಜಾಸ್ತಿ ಡೀಪ್ ಬೇಡ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇವತ್ತು ಬ್ಲೌಸ್ದು ಬ್ಯಾಕ್ ಡೀಪು ಈ ಥರ ಬಂದಿದೆ. ಈ ಥರ ಬಂದಿದೆ. ಆಮೇಲೆ ಕ್ಯಾನ್ವರ್ಸ್ ಹಾಕ್ಬಿಟ್ಟು, ಕ್ಯಾನ್ವರ್ಸ್ ಬೇಕು ಇಲ್ಲ ಅಂತಂದರೆ ಅವ್ರದ್ದು ಪೈಪಿಂಗ್ ಇದೆ, ಹಂಗೆ ಬೇಕಾದರೂ ನಾನು ಸ್ಟಿಚಿಂಗ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಅವ್ರದ್ದು ಇಲ್ಲಿಂದ ಇದು ಚೆಕ್ ಮಾಡಿದಾಗ 6 ಇಂಚ್ ಬಂದಿತ್ತಲ್ಲ, 6 ಇಂಚ್ ತೊಗೊಂಡಿದ್ದೆ. ಬೇಡ, ಅದು ಜಾಸ್ತಿ ಬರುತ್ತೆ. ಇವಾಗ ನಾರ್ಮಲಾಗಿ 5.5ಗೆ ನಾವು ಮಾರ್ಕ್ ಹಾಕ್ಕೊಳ್ಳೋಣ. 5.5ಗೆ ಮಾರ್ಕ್ ಹಾಕ್ಕೊಂಡು ಮೆಜರ್ಮೆಂಟು ಇದು 9 ಇಂಚ್ ಬರ್ತಿದೆ, ಅದರಿಂದ ನಾವು 5.5ಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಅವರು 6.5 ಇತ್ತಲ್ವ, ನಾನು 6.5 ತೊಗೊಂಡಿದ್ದೆ. ಆಮೇಲೆ 6 ಇಂಚು ಮತ್ತು 5.5 ತೊಗೊಂಡೆ, ಅದು ಕರೆಕ್ಟಾಗಿ ಬರಲಿಲ್ಲ. ನೋಡಿ, ಇದು ನೆಕ್ ಅವ್ರದ್ದು ಬ್ಲೌಸ್ ದೊಡ್ಡದೇ ಇರ್ಬೋದು, ಆದರೆ ಕೈ ಚಿಕ್ಕ ಇರೋದ್ರಿಂದ ಹಾರ್ಮೋಲ್ ಶೇಪು ಚಿಕ್ಕನೇ ಬರೋದು. ನೋಡಿ, ಮಾಮೂಲಿ 5 ಇಂಚ್ ತೊಗೊಂಡಿದ್ದೀನಿ. ಆಯಿತಾ, 5 ಇಂಚ್ಗೆ ನಾನು ಹಾರ್ಮೋಲ್ ಶೇಪ್ನ ಮಾರ್ಕ್ ಹಾಕ್ಕೊಂಡು, ಆಯಿತಾ, 5 ಇಂಚ್ಗೆ ನಾನು ಚೆಕ್ ಮಾಡಿದೆ. ಇವಾಗ ಅವ್ರಿಗೆ ಹಾರ್ಮೋಲ್ ಶೇಪ್ 8 ಇಂಚ್ ಬರಬೇಕಾಗಿದೆ, 8.5 ಇಂಚು ಕರೆಕ್ಟಾಗಿ ಬರ್ತಿದೆ. ಫ್ರೆಂಡ್ಸ್, ನೀವು ಅಷ್ಟೇ, ನಾವು ಯಾವುದೇ ಮೆಜರ್ಮೆಂಟು ತೊಗೊಳ್ಳಿ, ಒಂದ್ಸಲಿ ಹೆಚ್ಚು ಕಮ್ಮಿ ಆಗುತ್ತೆ. ಈ ಥರ ಚೆಕ್ ಮಾಡ್ಕೊಂಡು ಹಾರ್ಮೋಲ್ ಶೇಪ್ ಏನು ಬರುತ್ತೋ ಅದಕ್ಕೆ ಕರೆಕ್ಟಾಗಿ ನೋಡಿ. 8.5 ಬೇಕು, 8.5 ಕರೆಕ್ಟಾಗಿ ಬರ್ತಿದೆ. ಇದೇ ಥರನೇ ಬ್ಲೌಸ್ನ ನೋಡ್ಕೊಂಡು ನೀವು ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಈ ಇದನ್ನು ನಾವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಈ ಜಾಗದಲ್ಲಿ ರಿಂಕಲ್ ಬರುತ್ತೆ. ಸರಿನಾ? ನೋಡಿ, 6 ಇಂಚಿಗೆ ಮಾಡಿಕೊಂಡೆ, 5.5 ಇಂಚಿಗೆ ಮಾಡಿಕೊಂಡೆ, ಅದು ಸರಿ ಬರಲಿಲ್ಲ. ಯಾಕೆಂದರೆ ಅವ್ರದ್ದು ಈ ಮೆಜರ್ಮೆಂಟು ತೊಗೊಂಡು ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು, ಸರಿ ಬರಲಿಲ್ಲ. ಇದು ಕತ್ತಿನ ಅಗಲ 5 ಕಾಲು ತೊಗೊಂಡಿದ್ದೀನಿ, ಆದರೆ ಈ ಹಾರ್ಮೋಲ್ ಶೇಪ್ಗೆ 5 ಇಂಚ್ ತೊಗೊಂಡಿದ್ದೀನಿ. 40 ಸೈಜ್ ಬ್ಲೌಸ್ ಆದ್ರೂ ಒಬ್ರೊಬ್ರಿಗೆ ಇದು ಜಾಸ್ತಿನೇ ಬರುತ್ತೆ, ಒಬ್ರೊಬ್ರು ಕಮ್ಮಿ ಬರುತ್ತೆ. 40 ಸೈಜಲ್ಲಿ ಸೇಮ್ ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಬರೋದಿಲ್ಲ, ಅಳತೆ ನೋಡ್ಕೊಂಡು ಬ್ಲೌಸ್ ಕಟ್ ಮಾಡಬೇಕಾಗತ್ತೆ. ಇವಾಗ 5 ಇಂಚ್ಗೆ ನಾನು ಮಾರ್ಕ್ ಹಾಕಿರೋದು. 5 ಇಂಚ್ ಮಾರ್ಕ್ ಹಾಕ್ಕೊಂಡು ಶೋಲ್ಡ್ರ್ ಡ್ರಾಪ್ ಆಗಬಾರ್ದಲ್ವ, ಅದಕ್ಕೆ ನೆಕ್ ಕಡಿಕೆ 1/4 ಇಂಚು ಬಿಟ್ಟು 1/4 ಇಂಚ್ ಒಳಗಡೆ ಕರೆಂಟ್ ತೊಗೋಬೇಕು. ಈ ಥರ ಕ್ರಾಸಾಗಿ 1/4 ಇಂಚ್ ಕ್ರಾಸಾಗಿ ಮಾರ್ಕ್ ಹಾಕ್ಕೋಬೇಕು. ಮತ್ತು ಇಲ್ಲೂ ಅಷ್ಟೇ, ಸೈಡ್ ಅಟ್ಯಾಚ್ ಮಾಡ್ತೀವಲ್ಲ, ಸೈಡು ಜಾಯಿಂಟ್ ಮಾಡಿದಾಗ ಇಲ್ಲಿ ಉದ್ದ ಬಂದುಬಿಡುತ್ತೆ, ಅದರಿಂದ 1/4 ಇಂಚು ತೊಗೋಬೇಕು. ಇವಾಗ ಇವ್ರಿಗೆ ಇದು 9 ಇಂಚ್ ಬಂದಿತ್ತಲ್ಲ, 4.5 ಇಂಚ್ಗೆ ಬ್ಯಾಕ್ ಡಾಟ್ಸ್ಗೆ 4.5 ಇಂಚ್ಗೆ 9 ಇಂಚಲ್ಲಿ ಅರ್ಧ ಭಾಗ ಮಾಡಿಕೊಂಡಾಗ 4.5 ಬರುತ್ತೆ. 4.5 ಇದನ್ನೂ 4.5 ಬ್ಯಾಕ್ ಡಾಟು. ಸರಿನಾ? ಇದು ಬ್ಯಾಕು ಇದಾಯಿತು. ನೆಕ್ತು ಈಗ ಕಟ್ ಮಾಡೋದಿಲ್ಲ ನಾನು, ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಫ್ರೆಂಡ್ಸ್, ನಾನು ಬ್ಯಾಕಲ್ಲಿ 12 ಇಂಚ್ ತೊಗೊಂಡಿದ್ದೆ. ಸರಿನಾ? 12 ಇಂಚ್ ತೊಗೊಂಡಿದ್ರೆ ಇವಾಗ ಫ್ರಂಟಲ್ಲಿ ನಾನು 1.5 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು 14 ಇಂಚ್ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 12 ಇಂಚ್ ಮೆಜರ್ಮೆಂಟ್ ತೊಗೊಂಡಿದ್ದೆ, ಅಂದರೆ 24 ಇಂಚು ಬಟ್ಟೆ ತೊಗೊಂಡಿದ್ದೆ ಮೆಜರ್ಮೆಂಟು. ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿದಾಗ 12 ಇಂಚು.
ಫ್ರಂಟಲ್ಲಿ ಇನ್ನೂ 2 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1/2 ಇಂಚು ಇವಾಗ ನಾವು ಕಾಜಪಟ್ಟಿ ಬಟನ್ ಪಟ್ಟಿಗೆ ಅಂತ ಅಂದ್ಬಿಟ್ಟು ಮಾರ್ಕ್ ಹಾಕ್ಕೊಬಿಡೋಣ. ಈ ಥರ ಬ್ಯಾಕ್ ಹಾಕ್ಕೊಂಡು ಬ್ಯಾಕ್ ಹಾಕ್ಕೊಂಡು ಈ ಶೇಪ್ ಏನಿದೆ ಮಾರ್ಕು ಮತ್ತು ಇಲ್ಲಿ ಬಾಟಮಲ್ಲಿ ಸ್ಟ್ರೈಟ್ ಹಾಕ್ಕೊಬಿಟ್ಟು ಇದು ಇರಲಿ ಮೆಜರ್ಮೆಂಟು. ಬಟ್ಟೆ ನಮಗೇನು ಆರ್ಮೂಲಲ್ಲಿ ಅಷ್ಟು ಬಟ್ಟೆ ಬೇಕಾಗಿರೋದಿಲ್ಲ, ಆದರೆ ಸೊಂಟದ ಹತ್ರ ಇಲ್ಲಿ ಬೇಕಾಗುತ್ತೆ. ಅದರಿಂದ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸರಿನಾ? ಈ ಥರನೇ ತೊಗೋಬೇಕು. ಬ್ಯಾಕಲ್ಲಿ ಡಾಟು ಜಾಸ್ತಿ ಇದ್ದಾಗ, ಆ ಫ್ರಂಟಲ್ಲಿ ಡಾಟು ಜಾಸ್ತಿ ಹಿಡಿಬೇಕಾದ್ರೆ ಇದೇ ಥರನೇ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ನಾನು ಫ್ರಂಟಲ್ಲಿ 5 ಕಾಲು, ಅದೇ 5 ಕಾಲನ್ನ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಆಲ್ಮೋಸ್ಟ್ ಶೇಪು 5 ಇಂಚ್ ತೆಗೆದಿದೆ. 5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಈ ಅಗಲ ಬಂದು 10 ಇಂಚಿತ್ತು. 10 ಇಂಚು, 10 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 2 ಇಂಚು ಮಾರ್ಜಿನ್ನು, ಏಕೆಂದರೆ ಸೊಂಟದಲ್ಲಿ ಅಷ್ಟೇ ಬರೋದು, ಇನ್ನು ಕ್ರಾಸಾಗಿ ಬರುತ್ತೆ ಕಟ್ಟಿಂಗ್, ಆ ಥರ ಬರುತ್ತೆ. ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಬಾಕ್ಸ್ ಡ್ರಾ ಮಾಡ್ಕೊಂಡು ಹಾರ್ಮಲ್ ಶೇಪ್ಗೆ ಫ್ರಂಟಲ್ಲಿ ನಾನು 1/2 ಇಂಚ್ ತಗೊಳ್ತೀನಿ ಅಷ್ಟೇ. ಬ್ಯಾಕಲ್ಲಿ 1 ಇಂಚು, ಫ್ರಂಟಲ್ಲಿ 1/2 ಇಂಚು. ಇಲ್ಲಿ ಮಾರ್ಜಿನು ಫ್ರಂಟ್ ಬೇಕ್ ಅಟ್ಯಾಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನು ಹಾಕ್ಕೊಂಡು ನಾವು ಬ್ಯಾಕಲ್ಲೂ ಅಷ್ಟೇ 2 ಇಂಚ್ ಅಲ್ವ ತೆಗ್ದಿರೋದು, ಫ್ರಂಟಲ್ಲೂ ಅಷ್ಟೇ 2 ಇಂಚೇ ತೆಗಿಯೋದು. 2 ಇಂಚ್ ತೆಗ್ದು ಇಲ್ಲಿ 1/4 ಇಂಚು ಮಾರ್ಜಿನ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇವಾಗ ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ 1/2 ಇಂಚಿಂದ ಕೆಳಗಡೆ 4.5 ಇಂಚ್ ಇದೆಯಲ್ಲ, 4.5 ಇಂಚಲ್ಲಿ ಅರ್ಧ ಭಾಗ 2 ಕಾಲಲ್ಲಿ ಸ್ವಲ್ಪ ಒಳಗಡೆ ತಗೊಳ್ಳೋಣ. ಇಲ್ಲಿ ಒಳಗಡೆ ತೊಗೊಂಡು ನೋಡಿ, ಈ ಥರ ಶೇಪ್ನ ನಾವು ಮಾರ್ಕ್ ಹಾಕ್ಕೋಬೇಕು. ಹಿಂಗೆ ಹಾಕೋಬೇಕು. ಈ ಥರ ಇಲ್ಲಿ ಮಾತ್ರ 1/4 ಇಂಚ್ ಒಳಗಡೆ ತೊಗೊಂಡು ಈ ಥರ ಶೇಪು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇವಾಗ ಇದು 7 ಇಂಚು ಮಾರ್ಜಿನು ಸೇರಿ ಫ್ರಂಟ್ ಟು ಡೀಪ್ಗೆ 7 ಇಂಚ್ ತೊಗೊಂಡಿದ್ದೀನಿ. 7 ಇಂಚ್ ತೊಗೊಂಡು ಇಲ್ಲಿ 3 ಇಂಚ್ ತೊಗೊಳ್ತೀನಿ. ಅವ್ರಿಗೆ ಸ್ವಲ್ಪ ಬ್ರಾಡಾಗಿ ಇದೆ. ಇಲ್ಲಿ ಒಬ್ಬೊಬ್ಬರು ಇಲ್ಲಿ ಅಗಲ ಬೇಡ ಚಿಕ್ಕ ಬೇಕು ಅಂತ ಹೇಳ್ತಾರೆ. ನೆಕ್ಕಲ್ಲಿ ನಾನು 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಅವ್ರಿಗೆ ಈ ಥರ ಶೇಪ್ ಬೇಕು. ಈ ಥರ ಸ್ವಲ್ಪ ಲೈಟಾಗೆ ಈ ಥರ ಶೇಪ್ ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ. ಫ್ರಂಟ್ ಡಾಟು ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಈ ಥರ ಹಾಕ್ಕೊಂಡು ಶೋಲ್ಡ್ರಲ್ಲಿ ಸೆಂಟ್ರಲ್ಲಿ ಇಟ್ಕೋಬೇಕು. ಟೇಪ್ನ ಇಟ್ಕೊಂಡು ಫ್ರಂಟ್ ಡಾಟು ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 12.5 ಬರ್ತಿದೆ. 12.5ಗೆ 1 ಇಂಚ್ ಆ್ಯಡ್ ಮಾಡಿದಾಗ 13.5 ಇಂಚ್ ಬರುತ್ತೆ. 13.5 ಇಂಚ್ಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಫ್ರಂಟ್ ಈ ಥರ ಹಾಕ್ಕೊಂಡು ಆರ್ಮೋಲ್ ಶೇಪಿಂದ ಚೆಕ್ ಮಾಡಿ ಎಷ್ಟು ಇಂಚ್ ಇದೆ ಅಂತ. ಆರ್ಮೋಲ್ ಶೇಪಿಂದ ಕ್ರಾಸ್ ಪಟ್ಟಿ ಏನು ಬರುತ್ತೆ, ಇದು 4 ಡಾಟ್ ಬ್ಲೌಸು. ಕ್ರಾಸ್ ಪಟ್ಟಿ ಬಿಟ್ಟುಬಿಟ್ಟು ಚೆಕ್ ಮಾಡಿ 6 ಇಂಚ್ ಬರ್ತಿದೆ. 6 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 7 ಇಂಚ್ ಬರುತ್ತೆ. 7 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಸರಿನಾ? 7 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5, ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಆದರೂ ಇಲ್ಲಿಂದ ಇಲ್ಲಿಗೆ 2.5ನೇ ತೊಗೋಬೇಕು. ಅಂದರೆ 1/2 ಇಂಚು ನಾವು ಇದು ಕಾಜಪಟ್ಟಿ ಬಟನ್ ಪಟ್ಟಿಗೆ ಅಂತ ಬಿಟ್ಟಿದ್ದೀವಲ್ಲ ಬಟ್ಟೆ, ಅದನ್ನು ಬಿಟ್ಟು ಮತ್ತು ಇಲ್ಲಿ ಉಕ್ಸ್ ಪಟ್ಟಿಲಿ ಕ್ರಾಸ್ ಪಟ್ಟಿ ಎಷ್ಟುವರೆಗೂ ಬರ್ತೈತೆ, 4 ಇಂಚ್ ಇದೆ. 4 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 5 ಇಂಚ್ ಬರುತ್ತೆ. 5 ಇಂಚಲ್ಲಿ ಅರ್ಧ ಭಾಗ 2.5, 2.5ಗೆ
ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕೋಬಿಟ್ಟು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇದು ಇಲ್ಲಿ 3 ಇಂಚು ಡಾಟ್ ಹಿಡಿತಾ ಇರೋದು, 1.5ಗೆ ಒಂದು, 3 ಇಂಚ್ಗೊಂದು ಹಾಕ್ಕೊಳ್ಳಿ. 3 ಇಂಚ್ಗೆ ಹಾಕೋಬಿಟ್ಟು ಮಧ್ಯದಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆವಾಗ ಇಲ್ಲಿ 4 ಇಂಚ್ ಬಂತು. 4 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಡಾಟು ಎಷ್ಟು ಇಂಚ್ ಬರ್ತಿದೆ ಅಂತ ನೋಡೋಣ. ನಾರ್ಮಲಾಗಿ 2.5 ಇಂಚೆ ಸಾಕು, ಜಾಸ್ತಿ ಏನು ಬೇಡ. ಎಲ್ಲ ಬ್ಲೌಸ್ಗೂ ಅಷ್ಟೇ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಬಿಟ್ಟು ಈ ಥರ ಟೇಪ್ ಮಾಡ್ಕೊಳ್ಳಿ. ಟೇಪ್ ಇದು ಈ ಥರ ಸ್ಕೇಲ್ ಮಾಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಳ್ಳಿ. ಈ ಮೆಜರ್ಮೆಂಟ್ ಏನು ಬರ್ತಿದೆ, ಏನು ಬರ್ತಿದೆ, 2.25ಗೆ ಒಂದು ಪಾಯಿಂಟ್ ಕಮ್ಮಿ ಇದೆ. 2.25ಗೆ ಒಂದು ಪಾಯಿಂಟ್ ಕಮ್ಮಿ ಇದೆಯಲ್ಲ, ಅದೇ ಮಾರ್ಕ್ನ ಇಲ್ಲೊಂದು ಹಾಕ್ಕೊಳ್ಳಿ. ಇಲ್ಲೊಂದು ಹಾಕ್ಕೊಂಡು ಇದು ಈ ಥರನೇ ಬರಬೇಕು. ಇದು ಏನೈತೆ ಸ್ಕೇಲು, ಈ ಆಪೋಸಿಟಾಗಿ ಹಿಂಗೆ ಸ್ಟ್ರೈಟಾಗಿ ಬರೋ ಥರನೇ ನಾವು ಡಾಟ್ಗೆ ಮಾರ್ಕ್ ಹಾಕ್ಬೇಕು. ಅದು ಈ ಥರ ಕ್ರಾಸ್ ಇಟ್ಕೊಂಡು ಅಷ್ಟೊಂದು ಇದಾಗುತ್ತೆ ನೋಡಿ. ಇಲ್ಲಿ ಕರೆಕ್ಟಾಗಿರಬೇಕು ಸ್ಕೇಲು. ಇಲ್ಲಿ ಇಟ್ಕೊಬಿಟ್ಟು ಇಲ್ಲಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡಾಗ ನೋಡಿ ಈ ಶೇಪು ಎಷ್ಟು ಕರೆಕ್ಟಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು, ಆಯಿತಾ. ಇದು ಇಲ್ಲ ರಾಂಗು, ಇಲ್ಲಿಗೆ ಇಟ್ಕೋಬೇಕು ಸ್ಕೇಲು. ಇಲ್ಲಿ ಇಟ್ಕೊಂಡು ಈ ಆರ್ಮೋಲ್ ಶೇಪ್ಗೆ ಈ ಥರ ಹಾಕ್ಕೋಬೇಕು. ನಾವು ಈ ಥರ ಹಾಕ್ಕೊಂಡಾಗ ರಾಂಗ್ ಬರುತ್ತೆ. ತುಂಬ ಜನ ಆ ಥರ ಹೇಳ್ಬಿಡ್ತಾರೆ, ಇದೇನಿದೆ ಇದು ಸ್ಟ್ರೈಟ್ ಬರಬೇಕು ಅಂತ. ಹಂಗೆ ಬಂದಾಗ ಅದು ಸರಿ ಬರೋದಿಲ್ಲ, ಇದೇ ಥರ ಬರಬೇಕು. ಸರಿನಾ. 4ನೇ ಡಾಟ್ಗೆ ಎಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಅಂತ ಅಂದರೆ, ಈಗ 2.5ಗೆ 2.25ಗೆ ಹೆಂಗೆ ಒಂದು ಪಾಯಿಂಟ್ ಕಮ್ಮಿ ಇತ್ತು ನೋಡಿ, ಹಂಗೆ ಇಲ್ಲಿ ಸ್ಕೇಲ್ ಈ ಥರ ಮಾಡ್ಕೊಂಡು 1/4 ಇಂಚ್ ಕೆಳಗಡಿಕ್ಕಾದಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಂಚ್ ಕೆಳಗಡೆ ಕರೆಂಗೆ ಮಾರ್ಕ್ ಹಾಕ್ಕೊಂಡು ಈ ಶೇಪ್ನ ಈ ಥರ ಮಾರ್ಕ್ ಹಾಕಿ. ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಬರಬೇಕು. ಇದು 4 ಡಾಟ್ ಬ್ಲೌಸ್ ಅಲ್ವಾ ನೋಡಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮೇಲ್ಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಹಾಕ್ಕೊಳ್ಳಿ. ಇಲ್ಲಿ 1/4 ಇಂಚು ಹಿಂಗೆ ಕ್ರಾಸಾಗೆ ಹಾಕ್ಕೊಳ್ಳಿ. ಇಲ್ಲಿ ತೆಗಿಬೇಕಷ್ಟೇ 1/4 ಇಂಚು, ಇಲ್ಲಿ ತೆಗಿಯೋಂಗಿಲ್ಲ. ಹಿಂಗೆ ಕ್ರಾಸಿಗೆ ಬರಬೇಕು. ಇಲ್ಲಿ ಯಾವ ಥರ ಹಾಕಿದೀವೋ ಅದೇ ಥರ. ಇಷ್ಟು ಫ್ರಂಟ್ದು ಆಯಿತು. ಇವಾಗ ಇಲ್ಲಿ ನಾರ್ಮಲಾಗಿ 2 ಇಂಚ್ ಇದ್ದಾಗ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಬರಬೇಕಾಗತ್ತಲ್ವಾ. ನಾವು ಬಟ್ಟೆ ಮೆಜರ್ಮೆಂಟ್ ಏನು ತೊಗೊಂಡಿದ್ದು ಆವಾಗಲೇ ಬ್ಯಾಕಲ್ಲಿ 12 ಇಂಚ್ ತೊಗೊಂಡಿದ್ದು. ಇವಾಗ ಇದಕ್ಕೆ 3 ಇಂಚ್ ಡಾಟ್ ಇರೋದ್ರಿಂದ ಇನ್ನೂ 1 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಇಂಚು 1.5 ಇಂಚು ಸರಿನಾ. ಅದಕ್ಕೆ ನೋಡಿ ಇಲ್ಲಿ ಈ ಥರ ಡಾಟ್ ಹಾಕ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಇವರು ದಪ್ಪ ಇದ್ದಾರೆ. ಈ ಥರ ಹಾಕ್ಕೊಂಡು ಈ ಥರ ಇಲ್ಲಿ ಮಾಡ್ಕೊಂಡು ನೋಡಿ ಹಿಂಗೆ ಕ್ರಾಸಾಗೆ ಮಾರ್ಕ್ ಹಾಕ್ಕೊಳ್ಳಿ. ಸರಿನಾ. ಆರ್ಮೋಲಲ್ಲಿ ಯಾವ ಬಟ್ಟೆನೂ ಎಕ್ಸ್ಟ್ರಾ ತೊಗೊಳಂಗಿಲ್ಲ, ಇಲ್ಲಿ ಮಾತ್ರ ತೊಗೋಬೇಕಾಗತ್ತೆ. ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೂ ಇದೇ ಥರ ಕಟ್ ಮಾಡಬೇಕು. ಇಲ್ಲಿ 3 ಇಂಚು ಡಾಟ್ ಹಿಡಿದಾಗ ಈ ಬಟ್ಟೆ ಚಿಕ್ಕ ಆಗುತ್ತೆ. ಸರಿನಾ. ಈ ಇದರಲ್ಲಿ ಆಮೇಲೆ ಈ ಥರ ಮೆಜರ್ಮೆಂಟ್ ಬಟ್ಟೆ ಬಂದಾಗ ನಾವು 3 ಇಂಚು ಡಾಟ್ ಹಿಡಿಬೇಕಾದ್ರೆ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಂಡ್ಲಿಲ್ಲ, ಹಂಗೆ ಮಾಡಿದ್ರೆ ಸೊಂಟದಲ್ಲಿ ಬಟ್ಟೆನೇ ಸಾಲೋದಿಲ್ಲ. ಆಮೇಲೆ ನಾವು ಬ್ಲೌಸ್ ಹೊಲ್ದಿದ್ರು ಸುಮ್ಮನೆ ವೇಸ್ಟ್ ಆಗುತ್ತೆ. ಕಸ್ಟಮರ್ ಏನು ಬಟ್ಟೆನೇ ಬಿಟ್ಟಿಲ್ಲ ಸೊಂಟದಲ್ಲಿ ಅಂತ ಹೇಳ್ತಾರೆ. ಸರಿನಾ. ಹಂಗಾಗಿ ನೀವು ಇಲ್ಲಿ ಬಟ್ಟೆ ಬಿಡಲೇಬೇಕು. 3 ಇಂಚು ನಾವು ಡಾಟ್ ಹಿಡಿತೀವಿ ಅಂತ ಅಂದಾಗ. ಅದಕ್ಕೆ ಈ ಥರ ಮೆಜರ್ಮೆಂಟು 40 ಸೈಜು ಎಲ್ಲ ಬಂದಾಗ ನಾವು ಬಟ್ಟೆ ಆದಷ್ಟು ಲೈನಿಂಗ್ನ ಎಕ್ಸ್ಟ್ರಾ ತೊಗೋಬೇಕು. ಎಕ್ಸ್ಟ್ರಾ ತೊಗೊಂಡಾಗ ಅದೇನು ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಇಂಚ್ ಇದ್ರೂ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಫಸ್ಟೇ 1 ಮೀಟ್ರು ಆ ಥರ ಎಲ್ಲ ಬಟ್ಟೆ ತಂದಾಗ ಶಾರ್ಟೇಜ್ ಬಂದರೆ ಮತ್ತೆ ತೊಗೋಬೇಕಾಗತ್ತೆ. ಮತ್ತೆ ಅಂದರೆ ತಿರ್ಗಾ ಹೋಗಿ ಇನ್ನೊಂದು ಅರ್ಧ ಮೀಟ್ರ್ ತೊಗೊಬರ್ಬೇಕಾಗತ್ತೆ. ನೋಡಿ ಇದು ಕ್ರಾಸ್ ಪಟ್ಟಿ 3 ಇಂಚ್ ಬರ್ತಿದೆ. 3 ಇಂಚ್ಗೆ ಮಾರ್ಜಿನ್ ಸೇರಿಸಿದ್ರೆ 4 ಇಂಚ್ ಆಗುತ್ತೆ. 4 ಇಂಚು
ಇದು 3 ಇಂಚು. ಇಲ್ಲೂ 4 ಇಂಚು 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಫಸ್ಟು ಮಾರ್ಕ್ ಹಾಕ್ಕೊಬಿಟ್ಟು ಇದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಇವಾಗ ಇಲ್ಲಿಂದ ಇಲ್ಲಿಗೆ 3 ಇಂಚು, ಈ ಕಡೆ ಸೊಂಟದ ಕಡೆಗೆ ಸೈಡ್ಗೆ 3 ಇಂಚು, ಇಲ್ಲಿ 4 ಇಂಚಲ್ವಾ. ಯಾವಾಗಲೇ ಈ ಡಾಟ್ ಏನು ಬಂತು ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಸೆಂಟ್ರ್ ಮಾರ್ಕ್ಗೆ 4 ಇಂಚ್ ಬಂತು. ಅದೇ 4 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಈ ಕ್ರಾಸ್ ಪಟ್ಟಿ ತೊಗೊಂಡು ಬ್ಲೌಸ್ ತೊಗೊಂಡು ಕ್ರಾಸ್ ಪಟ್ಟಿ ಈ ಡಾಟ್ ಏನಿದೆ ಆ ಡಾಟಲ್ಲಿ ಎಷ್ಟು ಕೆಳಗಡೆ ಬಟ್ಟೆ ಬರ್ತೈತೆ, ಕ್ರಾಸ್ ಪಟ್ಟಿ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳೋಣ. 2.5 ಇದೆ, 3.5 ತೊಗೋಬೇಕಾಗತ್ತೆ. ತೊಗೋಬೇಕಾಗತ್ತೆ. ಈ ಥರ ಸ್ಕೇಲ್ ತೊಗೊಂಡು ಹಂಗೆ ಆದರೂ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ಕೇಲ್ ಆದರೂ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಆಯಿತು. ಇದು ಈ ಮಾರ್ಕಿಲ್ಲ ಈ ಮಾರ್ಕಲ್ಲಿ ಕಟ್ ಮಾಡೋದು ನಾನು ಬಟ್ಟೆನ. ಕ್ರಾಸ್ ಪಟ್ಟಿ ಮತ್ತು ಇದು ಫ್ರಂಟು ಆಯಿತಾ. ಇಷ್ಟೇ ನಾನು ಕಟ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 4 ಡಾಟ್ಸ್ ಬ್ಲೌಸು ಅಂತ ಹೇಳಿದೆ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಏನು ಮೆಜರ್ಮೆಂಟ್ ಇತ್ತು ನೋಡಿ, 2 ಕಾಲಿಗೆ 1 ಪಾಯಿಂಟ್ ಕಮ್ಮಿ. ಅದೇ ಥರ ಇಲ್ಲೂ ಸೇಮ್ ಅದೇ ಮೆಜರ್ಮೆಂಟೇ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ಈ ಸರ್ಕಲ್ ಹೆಂಗೆ ರೌಂಡ್ ಶೇಪ್ ಬಂದಿದೆಯೋ ನಾವು ಇಲ್ಲಿ ಮಾಡಿದಾಗೂ ಅಷ್ಟೇ ಅದೇ ಥರನೇ ಬರುತ್ತೆ. ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ. ಇದು ನಾನು 4ನೇ ಡಾಟು ಮಾರ್ಕ್ ಹಾಕೋದನ್ನ ತೋರಿಸಿರಲಿಲ್ಲ ಆವಾಗಲೇ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಗ್ಯಾಪ್ನ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಟ್ಟೆ ಕಟ್ ಮಾಡಿಕೊಂಡೆ. ಮತ್ತು ನೋಡಿ ಇವಾಗ ಇಲ್ಲಿ ಕಟ್ ಮಾಡಿದ್ನಲ್ಲ, ಈ ಬಟ್ಟೆ ಏನು ಹೇಳಿ ಹಿಂಗೆ ಕ್ರಾಸಾಗಿ ಕಟ್ ಮಾಡಿರೋದು ಆಯಿತಾ. ಇಲ್ಲಿ ಮಾತ್ರ ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ ಮಾಡಿಲ್ಲ ನಾನು, ಇಲ್ಲಿ ಮಾತ್ರ ಕಟ್ ಮಾಡಿದ್ದೀನಿ. ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಒಬ್ರೊಬ್ರಿಗೆ ಈ ಜಾಗದಲ್ಲಿ ಜಾಸ್ತಿ ಬರುತ್ತೆ, ಸೊಂಟ ಭಾಗ ಕಮ್ಮಿ ಬರುತ್ತೆ. ಈ ಬ್ಲೌಸಲ್ಲಿ ಈ ಥರ ಇದೆ, ಸೊಂಟದ ಹತ್ರ ಜಾಸ್ತಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡು ಇಲ್ಲೆಲ್ಲ ಮ್ಯಾಚ್ ಹೊಡ್ಕೊಂಡು ಇದು 1/4 ಇಂಚ್ ಏನಿದೆ ನಾವು ನೆಕ್ಕು ಕಟ್ ಮಾಡ್ತೀವಲ್ವಾ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ಬಗ್ಗೆ ಏನು ಅರ್ಜೆಂಟ್ ಇಲ್ಲ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡ್ತೀನಿ. ಇಷ್ಟೇ ಇದ್ರದ್ದು ಮೆಜರ್ಮೆಂಟು. ಫ್ರಂಟು ಬ್ಯಾಕು ಕ್ರಾಸ್ ಪಟ್ಟಿ ಆಯಿತು. ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ಕಟ್ಟಿಂಗ್ ತುಂಬ ಇದರಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ಅಂತ ಅಂದ್ಬಿಟ್ಟು, ತುಂಬ ಈಸಿಯಾಗಿ. ಇವಾಗ ಈ ಮೆಜರ್ಮೆಂಟ್ ಏನು ತೊಗೊಳ್ತೀರೋ ಈ ಮೆಜರ್ಮೆಂಟಲ್ಲಿ ನೀವು 2 ಇಂಚು ಲೆಸ್ ಮಾಡ್ಕೊಂಡು ನೀವು ಸ್ಲೀವ್ ಕಟ್ಟಿಂಗ್ನ ತೊಗೊಂಡಾಗ ಸ್ಲೀವ್ ಪರ್ಫೆಕ್ಟಾಗಿ ಬರುತ್ತೆ. ಯಾವುದು ದೊಡ್ಡದು ಚಿಕ್ಕದು ಏನೂ ಬರೋದಿಲ್ಲ. ಇವಾಗ ನಾನು ಸ್ಲೀವ್ ಕಟ್ಟಿಂಗ್ ಇದ್ರಲ್ಲಿ ತೋರಿಸ್ಕೊಂಡು ಕೊಡ್ತಾ ಇಲ್ಲ, ಆಯಿತಾ. ಇಷ್ಟೇ ಸ್ಲೀವ್ ಕಟ್ಟಿಂಗ್ನ ನಾನು ತೋರಿಸ್ತಾ ಇಲ್ಲ, ಆದರೆ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ನೀವು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀರಾ, 12 ಇಂಚ್ ತೊಗೊಂಡಿದ್ದೀರಲ್ಲ, ಅದರಲ್ಲಿ 2 ಇಂಚ್ ಲೆಸ್ ಮಾಡಿ 10 ಇಂಚು ಸ್ಲೀವ್ಗೆ ಮೆಜರ್ಮೆಂಟ್ ಬಟ್ಟೆ ತೊಗೊಂಡ್ರೆ ನೀವು ಕಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಬರುತ್ತೆ. ಸರಿನಾ. ಯಾವುದೇ ಕಟ್ಟಿಂಗ್ ಆದರೂ ಸರಿ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ಗಿಂತ ಸ್ಲೀವ್ ಮೆಜರ್ಮೆಂಟು 2 ಇಂಚ್ ಕಮ್ಮಿ ತೊಗೋಬೇಕು.